ಲೆಟರ್ ಅಕ್ಷರ. ಎ ಸಿಂಗಲ್ ಸಿಂಬಲ್ ಆರ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಎ ಲೆಟರ್. ಒಂದು ಉಚ್ಚಾರಾಂಶ ಅಥವಾ ಚಿಹ್ನೆಯನ್ನು ಅಕ್ಷರ ಎನ್ನುತ್ತೇವೆ. ಉದಾಹರಣೆಗೆ ಎಕ್ಸಾಂಪಲ್ ಎ ಬಿ ಸಿ ಡಿ ಎಕ್ಸೆಟ್ರಾ. ಲೆಟರ್ಸ್ ಮೋರ್ ದೆನ್ ಒನ್ ಸಿಂಬಲ್ ಆರ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಎ ಲೆಟರ್. ಒಂದಕ್ಕಿಂತ ಹೆಚ್ಚು ಉಚ್ಚಾರಾಂಶಗಳು ಅಥವಾ ಚಿಹ್ನೆಗಳನ್ನು ಅಕ್ಷರಗಳು ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್ ಎ ಬಿ, ಬಿ ಡಿ, ಸಿ ಡಿ, ಡಿ ಡಿ. ಅಲ್ಫಾಬೆಟ್ ವರ್ಣಮಾಲೆ ಅಥವಾ ಮೂಲಾಕ್ಷರಗಳು. ದ ಕಲೆಕ್ಷನ್ ಆಫ್ 26 ಲೆಟರ್ ಈಸ್ ಕಾಲ್ಡ್ ಆನ್ ಎ ಅಲ್ಫಾಬೆಟ್. ಇಂಗ್ಲಿಷ್ ಭಾಷೆಗಳಲ್ಲಿರುವ 26 ಅಕ್ಷರಗಳ ಸಮೂಹ ಗುಂಪಿಗೆ ವರ್ಣಮಾಲೆ ಅಥವಾ ಮೂಲಾಕ್ಷರಗಳು ಎನ್ನುತ್ತೇವೆ. ಕ್ಯಾಪಿಟಲ್ ಲೆಟರ್ಸ್ ಆರ್ ಬಿಗ್ ಲೆಟರ್ಸ್ ಆರ್ ಅಪ್ಪರ್ ಕೇಸ್ ಲೆಟರ್ಸ್. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಸ್ಮಾಲ್ ಲೆಟರ್ಸ್ ಆರ್ ಲೋವರ್ ಕೇಸ್ ಲೆಟರ್ಸ್ ಸಣ್ಣಕ್ಷರಗಳು. ಫಾರ್ ಆಸ್ ಎ ಸೇಮ್. ಇನ್ನು ಮೂಲಾಕ್ಷರಗಳು ಉಚ್ಚಾರಣೆಯ ಆಧಾರದ ಮೇಲೆ ಅವುಗಳನ್ನು 3 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿದೆ. ವೋವೆಲ್ಸ್ ಸ್ವರಗಳು, ಸೆಮಿ ವೋವೆಲ್ಸ್ ಅರ್ಧ ಸ್ವರಗಳು, ಕನ್ಸೋನೆಂಟ್ಸ್ ವ್ಯಂಜನಗಳು. ವೋವೆಲ್ಸ್ ಎ ಇ ಐ ಒ ಯು. ಸೆಮಿ ವೋವೆಲ್ಸ್ ಡಬ್ಲ್ಯೂ ಆ್ಯಂಡ್ ವೈ. ಕನ್ಸೋನೆಂಟ್ಸ್ ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಎಕ್ಸ್ ಆ್ಯಂಡ್ ಜೆಡ್. ವರ್ಡ್ ಶಬ್ದ ಪದ. ದ ಕಲೆಕ್ಷನ್ ಆಫ್ ಲೆಟರ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ಎ ವರ್ಡ್. ಅರ್ಥಪೂರ್ಣ ಅಕ್ಷರಗಳ ಗುಂಪಿಗೆ ಪದ ಅಥವಾ ಶಬ್ದ ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್ ಆಸ್ಕ್ ಕೇಳುವುದು, ಬಾಯ್ ಹುಡುಗ, ಡ್ರಿಂಕ್ ಕುಡಿಯುವುದು, ಲವ್ ಪ್ರೀತಿ. ಸಂಪೂರ್ಣ ಅರ್ಥವುಳ್ಳ ಅಕ್ಷರಗಳ ಗುಂಪಿಗೆ ಸಮೂಹಕ್ಕೆ ಪದದ ಅಥವಾ ಶಬ್ದ ಎಂದು ಕರೆಯುತ್ತೇವೆ. ಇನ್ ನೆಕ್ಸ್ಟ್ ವಾಕ್ಯ. ವಾಕ್ಯ ಮೀನಿಂಗ್ ದ ಕಲೆಕ್ಷನ್ ಆಫ್ ವರ್ಡ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ಎ ಸೆಂಟೆನ್ಸ್. ಅರ್ಥಪೂರ್ಣ ಪದಗಳ ಅಥವಾ ಶಬ್ದಗಳ ಗುಂಪಿಗೆ ವಾಕ್ಯ ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್ ಸೀತಾ ಗೋ ಟು ಸ್ಕೂಲ್. ಸೀತಾ ಈಸ್ ಗೋ ಟು ಸ್ಕೂಲ್. ರಾಮ ಈಸ್ ಈಟಿಂಗ್ ಎ ಫುಡ್. ಸಬ್ಜೆಕ್ಟ್ ಕರ್ತು, ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ, ಮೇನ್ ವರ್ಬ್ ಕಾಂಪ್ಲಿಮೆಂಟ್ ಮುಖ್ಯ ಕ್ರಿಯಾಪದ ಅಥವಾ ಪೂರಕ ಪದ, ಆರ್ ಆಬ್ಜೆಕ್ಟ್ ಅಂದರೆ ಕರ್ಮ. ಸಬ್ಜೆಕ್ಟ್ ಇನ್ನು ಸಹಾಯಕ ಕ್ರಿಯಾಪದ, ಮುಖ್ಯ ಕ್ರಿಯಾಪದ, ಕರ್ಮ 3 ಒಟ್ಟಿಗೆ ಕೂಡಿಸಿದಾಗ ಪ್ರೆಡಿಕೇಟ್ ಎಂದು ಕರೆಯಲಾಗುತ್ತದೆ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಆರ್ ಆಬ್ಜೆಕ್ಟ್. ಒಂದು ವಾಕ್ಯವನ್ನು 4 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಉದಾಹರಣೆಗೆ ಹಿ ಈಸ್ ಎ ರಾಮ. ಹಿ ಎಂಬುದು ಕರ್ತು. ಕರ್ತು ಮೀನ್ಸ್ ಸಬ್ಜೆಕ್ಟ್. ಈಸ್ ಎಂಬುದು ಹೆಲ್ಪಿಂಗ್ ವರ್ಬ್. ರಾಮ ಎಂಬುದು ಮೇನ್ ವರ್ಬ್. ನೆಕ್ಸ್ಟ್ ಹಿ ಈಸ್ ಎ ಸ್ಟೂಡೆಂಟ್. ಹಿ ಎಂಬುದು ಸಬ್ಜೆಕ್ಟ್. ಈಸ್ ಎಂಬುದು ಹೆಲ್ಪಿಂಗ್ ವರ್ಬ್. ಎ ಸ್ಟೂಡೆಂಟ್ ಎಂಬುದು ಮೇನ್ ವರ್ಬ್ ಆರ್ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಹಿ ಹ್ಯಾಸ್ 5 ಮೆಂಬರ್ಸ್ ಇನ್ ಹೀಸ್ ಫ್ಯಾಮಿಲಿ. ಹಿ ಎಂಬುದು ಸಬ್ಜೆಕ್ಟ್. ಹ್ಯಾಸ್ ಎಂಬುದು ಮೇನ್ ವರ್ಬ್. 5 ಮೆಂಬರ್ಸ್ ಇನ್ ಹೀಸ್ ಫ್ಯಾಮಿಲಿ ಎಂಬುದು ಆಬ್ಜೆಕ್ಟ್. ಹಿ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್ ಆನ್ ದ ಟ್ರೀ ಆಟ್ 9 PM. ಹಿ ಎಂಬುದು ಸಬ್ಜೆಕ್ಟ್. ಈಸ್ ಎಂಬುದು ಹೆಲ್ಪಿಂಗ್ ವರ್ಬ್. ಈಟಿಂಗ್ ಎಂಬುದು ಮೇನ್ ವರ್ಬ್. ಆ್ಯನ್ ಆ್ಯಪಲ್ ಆನ್ ದ ಟ್ರೀ ಆಟ್ 9 PM ಎಂಬುದು ಆಬ್ಜೆಕ್ಟ್. ಇನ್ನು ಸಬ್ಜೆಕ್ಟ್ ಮೀನಿಂಗ್. ಸಬ್ಜೆಕ್ಟ್ ಕರ್ತು, ಎ ಪಾರ್ಟ್ ಆಫ್ ಸೆಂಟೆನ್ಸ್ ಬೈ ವಿಚ್ ಆ್ಯನ್ ಆ್ಯಕ್ಷನ್ ವಿಲ್ ಬಿ performed or about whom we are talking is called a subject. ಯಾರಿಂದ ಕ್ರಿಯೆ ನಡೆಯುತ್ತದೆಯೋ ಅಥವಾ ಯಾರ ಬಗ್ಗೆ ಮಾತನಾಡುತ್ತಿವೆಯೋ ಆ ಒಂದು ವಾಕ್ಯದ ಭಾಗಕ್ಕೆ ಕರ್ತು ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ರಾಮ ಈಸ್ ಡ್ಯಾನ್ಸಿಂಗ್. ಇಲ್ಲಿ ರಾಮ ಸಬ್ಜೆಕ್ಟ್, ಕರ್ತು ಆಗಿರುತ್ತದೆ. ಕಾರಣ ಕ್ರಿಯೆ ರಾಮನಿಂದ ನಡೆಯುತ್ತಿದೆ. ಕೆಲಸ ಯಾರಿಂದ ನಡೆಯುತ್ತದೆಯೋ ಅದು ಕ್ರಿಯೆ ಆಗಿರುತ್ತದೆ. ಪ್ರೆಡಿಕೇಟ್, ದ ಪಾರ್ಟ್ ಆಫ್ ಸೆಂಟೆನ್ಸ್ ವಿಚ್ ಸೇ ಸಮಥಿಂಗ್ ಅಬೌಟ್ ದ ಸಬ್ಜೆಕ್ಟ್ ಈಸ್ ಕಾಲ್ಡ್ ಎ ಪ್ರೆಡಿಕೇಟ್. ಕರ್ತುವಿನ ಬಗ್ಗೆ ಹೇಳುವ ಒಂದು ವಾಕ್ಯದ ಭಾಗಕ್ಕೆ ಪ್ರೆಡಿಕೇಟ್ ಎಂದು ಕರೆಯುತ್ತೇವೆ.
ಕೆಳಗಿನ ಕೋಷ್ಟಕದಲ್ಲಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಆರ್ ಆಬ್ಜೆಕ್ಟ್. ಹಿ ಈಸ್ ರಾಮ. ಹಿ ಎಂಬುದು ಸಬ್ಜೆಕ್ಟ್, ಈಸ್ ಎಂಬುದು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಏನಾಗಿರುತ್ತದೆ ರಾಮ. ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ. ಮೀನಿಂಗ್ ಎ ವರ್ಬ್ ವಿಚ್ ಹೆಲ್ಪ್ ಅನದರ್ ವರ್ಬ್. ಮೇನ್ ವರ್ಬ್ ಈಸ್ ಕಾಲ್ಡ್ ಎ ಹೆಲ್ಪಿಂಗ್ ವರ್ಬ್. ಯಾವ ಕ್ರಿಯಾಪದವು ಇನ್ನೊಂದು ಕ್ರಿಯಾಪದದ ಅಂದರೆ ಮುಖ್ಯ ಕ್ರಿಯಾಪದಕ್ಕೆ ಸಹಾಯಕವಾಗುತ್ತದೆಯೋ ಆ ಕ್ರಿಯಾಪದಕ್ಕೆ ಸಹಾಯಕ ಕ್ರಿಯಾಪದ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ರಾಮ ಈಸ್ ಡ್ಯಾನ್ಸಿಂಗ್. ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ ಆಗಿರುತ್ತದೆ. ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ ಅರ್ಥ. ಎ ವರ್ಡ್ ವಿಚ್ ಹೆಲ್ಪ್ಸ್ ಅನದರ್ ವರ್ಬ್. ಮೇನ್ ವರ್ಬ್ ಈಸ್ ಕಾಲ್ಡ್ ಎ ಹೆಲ್ಪಿಂಗ್ ವರ್ಬ್. ಯಾವ ಕ್ರಿಯಾಪದವು ಇನ್ನೊಂದು ಕ್ರಿಯಾಪದ ಅಂದರೆ ಮುಖ್ಯ ಕ್ರಿಯಾಪದಕ್ಕೆ ಸಹಾಯಕವಾಗುತ್ತದೆಯೋ ಆ ಕ್ರಿಯಾಪದಕ್ಕೆ ಸಹಾಯಕ ಕ್ರಿಯಾಪದ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ರಾಮ ಈಸ್ ಡ್ಯಾನ್ಸಿಂಗ್. ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ ಆಗಿರುತ್ತದೆ. ಕಾರಣ ಮುಖ್ಯ ಕ್ರಿಯಾಪದಕ್ಕೆ ಈಸ್ ಸಂಪೂರ್ಣ ಅರ್ಥ ಕೊಡಲು ಸಹಾಯವಾಗುತ್ತದೆ. ಇನ್ ನೆಕ್ಸ್ಟ್, ಮೇನ್ ವರ್ಬ್. ಮೇನ್ ವರ್ಬ್ meaning is a word which indicates an action of the subject is called a main verb. ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಮುಖ್ಯ ಕ್ರಿಯಾಪದ ಎಂದು ಕರೆಯುತ್ತೇವೆ. ಅಂದ್ರೆ ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಮುಖ್ಯ ಕ್ರಿಯಾಪದ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್, ರಾಮ ಈಸ್ ಡ್ಯಾನ್ಸಿಂಗ್. ರಾಮ ಈಸ್ ಡ್ಯಾನ್ಸಿಂಗ್. ಇಲ್ಲಿ ಡ್ಯಾನ್ಸಿಂಗ್ ಎಂಬ ಪದವು ರಾಮನ ಕ್ರಿಯೆಯನ್ನು ಸೂಚಿಸುತ್ತದೆ. ಅದಕ್ಕಾಗಿಯೇ ಡ್ಯಾನ್ಸಿಂಗ್ ಮುಖ್ಯ ಕ್ರಿಯಾಪದವಾಗುತ್ತದೆ. ಕಾಂಪ್ಲಿಮೆಂಟ್ ಪೂರಕ ಪದ. ಎ ವರ್ಡ್ ವಿಚ್ ಟೆಲ್ಸ್ ಹೂ ಆರ್ ವಾಟ್ ಆರ್ ಹೌ ದ ಸಬ್ಜೆಕ್ಟ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟ್. ಕರ್ತು ಯಾರು ಅಥವಾ ಏನು ಅಥವಾ ಹೇಗಿದ್ದಾರೆ ಎಂದು ಹೇಳುವ ಪದಕ್ಕೆ ಪೂರಕ ಪದ ಎಂದು ಕರೆಯುತ್ತೇವೆ. ಕರ್ತು ಯಾರು, ಏನು, ಹೇಗೆ ಇದ್ದಾರೆ ಎಂದು ಹೇಳುವ ಪದಕ್ಕೆ ಪೂರಕ ಪದವೆಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ಹಿ ಈಸ್ ರಾಮ. ಹೂ ಈಸ್ ಹಿ ಅವನು ಯಾರು. ಹಿ ಈಸ್ ಎ ಸ್ಟೂಡೆಂಟ್. ಹೂ ಈಸ್ ಹಿ ಅವನು ಏನು. ಹಿ ಈಸ್ ಸ್ಮಾರ್ಟ್. ಹೌ ಈಸ್ ಹಿ ಅವನು ಹೇಗಿದ್ದಾನೆ. ಇಲ್ಲಿ ರಾಮ, ಸ್ಟೂಡೆಂಟ್, ಸ್ಮಾರ್ಟ್ಗಳು ಕಾಂಪ್ಲಿಮೆಂಟ್ ಪೂರಕ ಪದಗಳಾಗಿರುತ್ತವೆ. ನೆಕ್ಸ್ಟ್ ಒನ್, ಆಬ್ಜೆಕ್ಟ್. ಆಬ್ಜೆಕ್ಟ್ ಮೀನ್ಸ್ ಕರ್ಮ. ಕರ್ಮದ ಅರ್ಥ, ಎ ವರ್ಡ್ ವಿಚ್ ಟೆಲ್ಸ್ ಆನ್ ವಿಚ್ ಆರ್ ವೇರ್ ಆರ್ ವೆನ್ ಆನ್ ಆ್ಯಕ್ಷನ್ ವಿಲ್ ಬಿ ಪರ್ಫಾರ್ಮ್ಡ್ ಈಸ್ ಕಾಲ್ಡ್ ಆನ್ ಆಬ್ಜೆಕ್ಟ್. ಯಾವ ಪದವು ಯಾರ ಮೇಲೆ ಅಥವಾ ಎಲ್ಲಿ ಅಥವಾ ಯಾವಾಗ ಕ್ರಿಯೆ ನಡೆಯುತ್ತದೆ ಎಂದು ಹೇಳುತ್ತದೆಯೋ ಆ ಪದಕ್ಕೆ ಕರ್ಮ ಎಂದು ಕರೆಯುತ್ತೇವೆ. ಯಾವ ಪದವು ಯಾರ ಮೇಲೆ ಅಥವಾ ಎಲ್ಲಿ ಅಥವಾ ಯಾವಾಗ ಕ್ರಿಯೆ ನಡೆಯುತ್ತದೆಯೋ ಎಂದು ಹೇಳುತ್ತದೆಯೋ ಆ ಪದಕ್ಕೆ ಕರ್ಮ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ರಾಮ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್. ಆನ್ ವಿಚ್ ಯಾರ ಮೇಲೆ. ನೆಕ್ಸ್ಟ್ ಒನ್, ರಾಮ ಈಸ್ ಈಟಿಂಗ್ ಆನ್ ದ ಟ್ರೀ. ವೇರ್ ಮೀನ್ಸ್ ಎಲ್ಲಿ. ರಾಮ ಈಸ್ ಈಟಿಂಗ್ at 9 PM. ವೆನ್ ಯಾವಾಗ. ಇಲ್ಲಿ ಆ್ಯನ್ ಆ್ಯಪಲ್, ಆನ್ ದ ಟ್ರೀ ಮತ್ತು at 9 PM ಆಬ್ಜೆಕ್ಟ್ ಮೀನ್ಸ್ ಕರ್ಮಗಳಾಗಿದ್ದಾವೆ.